ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಚಿವರೇ ಶಾಮೀಲಾಗಿದ್ದಾರೆ ಅಂತ ನೇರವಾಗಿ ಬಿಜೆಪಿ ಆರೋಪವನ್ನು ಮಾಡಿತ್ತು. ಈಗ ಆರೋಪಕ್ಕೆ ಪೂರಕವಾಗಿ ಒಂದು ಆಡಿಯೋ ಬಹಿರಂಗವಾಗಿದೆ. ಅದರಲ್ಲೂ ಸಚಿವ ನಾಗೇಂದ್ರ ಅವರು ವಿಚಾರಣೆಗೆ ಹಾಜರಾಗುವ ದಿನದಂದೇ ಒಂದು ಆಡಿಯೋ ಬಹಿರಂಗವಾಗಿದ್ದು, ಅದರಲ್ಲಿ MD ಪದ್ಮನಾಭ್ ಹಾಗೂ ಲೆಕ್ಕ ಪರಿಶೋಧಕ ಪರಶುರಾಮ್ ಇಬ್ಬರು ಕೂಡ ಪರಸ್ಪರ ಮಾತನಾಡ್ಕೋತಾರೆ. ಈ ಒಂದು ಪ್ರಕರಣದಿಂದ ಹೇಗೆ ಎಸ್ಕೇಪ್ ಆಗಬೇಕು, ಏನೆಲ್ಲ ಮಾಡಬೇಕು, ಜೈಲಿಗೆ ಹೋಗೋದಿದ್ರೆ ಅದಕ್ಕೇನು ಪ್ಲ್ಯಾನ್ ಮಾಡಬೇಕು, ಯಾವ ವಕೀಲರನ್ನ ನಾವು ಹಿಡಿಬೇಕು, ಇದರ ಜೊತೆಗೆ ಈಗಾಗಲೇ ಹೊರಗೆ ಹೋಗಿರುವಂಥ ದುಡ್ಡನ್ನು ಮತ್ತೆ ವಾಪಸ್ ಹೇಗೆ ತೊಗೊಂಬರ್ಬೇಕು, ಎಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಾರೆ. ಹಾಗೆಯೇ ಹಿಂದೆ ಚಂದ್ರಶೇಖರ್ ಏನು ಸತ್ತೋಗಿದ್ರಲ್ಲ ಅವ್ರ ಬಗ್ಗೆ ಕೂಡ ಮಾತನಾಡ್ತಾ ಅವರನ್ನು ಹೇಗೆ ಟ್ಯಾಕಲ್ ಮಾಡಬೇಕಾಗಿತ್ತು ಅನ್ನುವಂಥ ಪ್ಲ್ಯಾನನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಒಂದು ಆಡಿಯೋ ಏನಿದೆ ಬಹುಶಃ ಈ ತನಿಖೆಗೆ ಅತ್ಯಂತ ಮಹತ್ವದ ಸಾಕ್ಷಿ ಆದರೂ ಕೂಡ ಅಚ್ಚರಿ ಏನಿಲ್ಲ. ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ ದುಡ್ಡು ನಮ್ಗೆ ಕೊಡ್ತಾರ ಅವರು ಅಂತ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ. ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನ ತರಬೇಕು. ಹೇಳೋದು ದೊಡ್ಡ ರಾಜಧಾಂತ ಮಾಡಕ್ತಾರೆ. ಈಗ ಗೊತ್ತಾಗ್ದಿರಾ ಗೊತ್ತಾಗಲ್ಲ ಅನ್ಕೊಳ್ಳಿ. ಇವಾಗ ಏನ್ ಅಮೌಂಟ್ ಇದೆ ಅದು ಮೀಟರ್ ಕೊಟ್ಟು ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಇಷ್ಟು ಗಮನಕ್ಕಿಲ್ಲ ಸರ್. ಇದು ಅವರೇ ಅಲ್ವಾ ಅಲ್ಲಿ ಯಾಕಂದ್ರೆ ಕರೆಸಿ ಮಾತಾಡಿಸಿದ್ದೆ. ಪ್ಯಾನಿಕ್ ಆಗ್ಬಿಟ್ಟಿದ್ದೀನಿ ನಾನು. ಆದ್ರೂ ನಿಮ್ಗೆ ಹೇಳಿದ್ರೆ ಪ್ಯಾನಿಕ್ ಆಗ್ತದೆ. ಏನು ಬರುತ್ತೆ ಟೆಸ್ಟ್, ಏನು ಬರುತ್ತೆ ಟೆಸ್ಟ್ ಮಾಡಿ ತುಂಬ ದೊಡ್ಡ ಎವಿಡೆನ್ಸ್ ಹಾಕೊಂಡಿದ್ದೀವಿ. ದುಡ್ಡು ಬಂದ್ರೆ ಅಂದ್ರೆ ಒಂದೇ ಮಾತಲ್ಲಿ ಇರಬೇಕು. ಅಲ್ಲ, ನಾವು ಒಂದೇ ಮಾತಲ್ಲಿ ಇರಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಫೇಕ್ ಸಿಗ್ನೇಚರ್ಸ್ ಅನ್ನೋದು ನಿಜನಾ? ನಿಜ ಸರ್. ಸಿಗ್ನೇಚರ್ಸ್ ಮಾಡಿದ್ದಾರೆ, ಫೇಕ್ ವ್ಯಕ್ತಿಗಳಿಗೆ ಚೆಕ್ ಬುಕ್ ಕೊಟ್ಟಿದ್ದಾರೆ, ಇಲ್ಲ ಕಂಪ್ಲೇಂಟು ಕೊಟ್ಟಿದ್ದಾರೆ. ದುಡ್ಡು ಬಂದ ಮೇಲೆ ಅದನ್ನ ಆಕ್ಷನ್ ಏನು ಬೇರೆ ಅಲ್ಲ ಸರ್, ನಾವು ಹೇಳಿದ್ರು. ನಾಗಾಗಿ ಅವ್ರ ಕಡೆಯಿಂದ ಪ್ರೆಷರ್ ಬಂತು. ನಾವು ಆಯಿತು ಅಂತ ನಾವು ಎಲ್ಲ ಇದ್ದಿದ್ದ ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ. ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಿ. ಮಿನಿಸ್ಟರ್ ಆಫೀಸ್ನಿಂದ ಒತ್ತಡ ಇದೆ. ಈ ಮಾತನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ವಾಲ್ಮೀಕಿ ನಿಗಮದ MD ಆಗಿದ್ದ ಪದ್ಮನಾಭ್. TV9 ಇಂದು ಬೆಳಗ್ಗೆ ನಿಗಮದ MD ಪದ್ಮನಾಭ್ ಹಾಗೂ ಲೆಕ್ಕ ಪರಿಶೋಧಕ ಪರಶುರಾಮ್ ನಡುವೆ ನಡೆದ ಸ್ಫೋಟಕ ಸಂಭಾಷಣೆಯ ತುಣುಕನ್ನ ಮೊಟ್ಟ ಮೊದಲ ಬಾರಿಗೆ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸಿದಾಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ TV9ಗೆ ಲಭ್ಯವಾಗಿದೆ. TV9 ಬಳಿ ಇದೆ ಹಗರಣದ ಬಗೆಗಿನ ಎಕ್ಸ್ಕ್ಲೂಸಿವ್ ವಿಡಿಯೋ. ಚಂದ್ರಶೇಖರ್ ಸಾವಿಗೂ 2 ದಿನ ಮೊದಲು ನಡೆದಂತ ಮೀಟಿಂಗ್ ಇದು. ಮೇ 24ರಂದು ಬೆಂಗಳೂರಿನ ಖಾಸಗಿ ಹೋಟೆಲ್ಗೆ ಪರಶುರಾಮ್ರನ್ನ ಕರೆಸಿಕೊಂಡಿದ್ದ MD ವಾಲ್ಮೀಕಿ ಹಗರಣದ ಡೀಲ್ ಬಗ್ಗೆ ಮಾತನಾಡಿದ್ದಾರೆ. ಈ ಪ್ರಕರಣದಿಂದ ಹೇಗೆ ಎಸ್ಕೇಪ್ ಆಗಬೇಕು, ಏನೇನು ಪ್ಲಾನ್ ಮಾಡಬೇಕು, ಮುಂದೆ ಸಂಕಷ್ಟ ಎದುರಾದ್ರೆ ಏನೇನು ಮಾಡಬೇಕು, ಹೀಗೆ ವಿವರವಾಗಿ ಮಾತುಕತೆ ನಡೆಸಿದ್ದಾರೆ. ಈ 11 ನಿಮಿಷಗಳ ವಿಡಿಯೋ ಕಮ್ ಆಡಿಯೋ ತುಣುಕನ್ನ 3 ಭಾಗ ಮಾಡಿ ಹೈಲೈಟ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಆಡಿಯೋ ನಂಬರ್ 1, ಎಸ್ಕೇಪ್ ಆಗೋದು ಹೇಗೆ ಸಾರ್? ಅಲ್ಲ ಸರ್, ನಾವು ಹೇಳಿದ್ರು. ನಾಗಾಗಿ ಅವ್ರ ಕಡೆಯಿಂದ ಪ್ರೆಷರ್ ಬಂತು. ನಾವು ಆಯಿತು ಅಂತ ನಾವು ಎಲ್ಲ ಇದ್ದಿದ್ದ ಅಕೌಂಟ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ದೀವಿ. ಒಂದೇ ಮಾತಲ್ಲಿ ಇರಬೇಕು. ಅಲ್ಲ, ನಾವು ಒಂದೇ ಮಾತಲ್ಲಿ ಇರಬೇಕು. ನಾವೇ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಫೇಕ್ ಸಿಗ್ನೇಚರ್ಸ್ ಅನ್ನೋದು ನಿಜನಾ? ನಿಜ ಸರ್. ಫೇಕ್ ಸಿಗ್ನೇಚರ್ಸ್ ಮಾಡಿದ್ದಾರೆ, ಫೇಕ್ ವ್ಯಕ್ತಿಗಳಿಗೆ ಚೆಕ್ ಬುಕ್ ಕೊಟ್ಟಿದ್ದಾರೆ, ಇಲ್ಲ ಕಂಪ್ಲೇಂಟು ಕೊಟ್ಟಿದ್ದಾರೆ. ದುಡ್ಡು ಬಂದ ಮೇಲೆ ಅದನ್ನ ಆಕ್ಷನ್ ಏನು ಬೇರೆ ತಗೊಳ್ಳಿ. ಹೀಗೆ ಪ್ಲಾನ್ ಮೇಲೆ ಪ್ಲಾನ್ ಮಾಡಿ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳಲು ನಿಗಮದ ಈ ಅಧಿಕಾರಿಗಳ ಸೀರಿಯಸ್ ಡಿಬೇಟ್ ಇದು. ಇನ್ನು ಇವರ ಮಾತುಕತೆ ಇಲ್ಲಿಗೆ ಸೀಮಿತವಾಗುವುದಿಲ್ಲ. ಪರಶುರಾಮ್ MD ಅತ್ತ ನಾನ್ ಬೇಡ ಅಂದ್ರೂ ನೀವೇ ಹೇಳಿದ್ರಲ್ಲ ಸರ್. ರಾಗ ಎಳೆಯುತ್ತಿದ್ದಂತೆ MD ಹಾಗೆಲ್ಲ ಹೇಳಬಾರ್ದು, ಒಂದೇ ಸ್ಟ್ಯಾಂಡ್ ಇರಬೇಕು. ಮಿನಿಸ್ಟರ್ ಆಫೀಸಿಂದ ಪರ್ಮಿಷನ್ ಇತ್ತು ಅಂತ ಸತ್ಯ ಕಕ್ಕಿ ಬಿಡ್ತಾನೆ. ಆಡಿಯೋ ನಂಬರ್ 2, ಮಿನಿಸ್ಟರ್ ಆಫೀಸ್ ಪ್ರೆಷರ್ ಇತ್ತು. ಇಷ್ಟು ಗಮನಕ್ಕಿಲ್ಲ ಸರ್. ಇದು ವೆಂಕಟ ನಾಗರಾಜ್ ಅವ್ರ ಅಕೌಂಟ್ ಓಪನ್ ಮಾಡಿರೋದು ಅದು ಗೊತ್ತವ್ರಿಗೆ. ಅವರೇ ಅಲ್ವಾ ಅಲ್ಲಿ ಯಾಕಂದ್ರೆ ಕರೆಸಿ ಮಾತಾಡಿಸಿದ್ದು. ಹ್ಞೂ ಸರ್, ಅಲ್ಲಿ ಅಕೌಂಟ್ ಓಪನ್ ದಿನ ವೆಂಕಟ ನಾಗರಾಜ್ ಬಂದಿದ್ರು ಸರ್ ಆಫೀಸ್ಗೆ. ಹೌದು ಹೌದು, ಪ್ಯಾನಿಕ್ ಆಗ್ಬಿಟ್ಟಿದ್ದೀನಿ ನಾನು. ಆದ್ರೂ ನಿಮ್ಗೆ ಹೇಳಿದ್ರೆ ಪ್ಯಾನಿಕ್ ಆಗ್ತದೆ. ಏನು ಬರುತ್ತೆ ಟೆಸ್ಟ್. ಇನ್ನು ಇದೇ ವೇಳೆ ಆತ್ಮಹತ್ಯೆ ಮಾಡಿಕೊಂಡ ಅಕೌಂಟೆಂಟ್ ಚಂದ್ರಶೇಖರ್ನ ಬಗ್ಗೆ ಮಾತನಾಡುವಾಗ MD ಬೇರೆಲ್ಲ ಕೆಲಸಗಳನ್ನ ಚೆನ್ನಾಗಿ ಮಾಡ್ತಾನೆ, ಇದರಲ್ಲೇಕೋ ಅನುಮಾನ ಬರ್ತಾ ಇದೆ, ಆತನ ವಿಶ್ವಾಸಕ್ಕೆ ಗಳಿಸ್ಕೋ ಅನ್ನುತ್ತಲೇ ಆತನಿಗೂ ಶೋಕಾಸ್ ನೋಟಿಸ್ ನೀಡಿ ಅಂತ MD ಪದ್ಮನಾಭ್ ಒಳಗಿರೋ ವಿಚಾರವನ್ನ ಕಕ್ಕಿ ಬಿಡ್ತಾನೆ. ಇಷ್ಟು ಗಮನಕ್ಕಿಲ್ಲ ಸರ್. ಇದು ಅವರೇ ಅಲ್ವಾ ಅಲ್ಲಿ ಯಾಕಂದ್ರೆ ಕರೆಸಿ ಮಾತಾಡಿಸಿದ್ದು. ಇಲ್ಲಿ ಒಂದು ವಿಷಯ ನಾವು ಹೇಳಲೇಬೇಕು.
ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ಲೆಕ್ಕ ಪರಿಶೋಧಕ ಪರಶುರಾಮ್. ಇಲ್ಲೂ ಎಷ್ಟು ಮೋಸ ಇದೆ ನೋಡಿ. MD ಪದ್ಮನಾಭನ ಜೊತೆ ಮಾತನಾಡುವಾಗ, ಸರ್ ನೀವು ನಮ್ ಕೈ ಬಿಟ್ರೆ ನಾವು ಸುಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಅಂತ ಹೇಳ್ತಾನೆ. ಪದ್ಮನಾಭನ ವಿರುದ್ಧವೇ ವಿಡಿಯೋ ಸೆರೆ ಹಿಡಿದಿದ್ದಾನೆ ಪರಶುರಾಮ್. ಈ ಮೂಲಕ ತಾನೂ ಸೇಫ್ ಆಗಲು ಬೇಕಾದ ಸಾಕ್ಷ್ಯ ಸಂಗ್ರಹಿಸಿದ್ದಾನೆ. ಇಂಟ್ರೆಸ್ಟಿಂಗ್ ಅಂದ್ರೆ, ಇಂದು ಬೆಳಗ್ಗೆ 11 ಗಂಟೆಯಿಂದ ನಿರಂತರವಾಗಿ SIT ಪೊಲೀಸರು ಮಾಜಿ ಸಚಿವ ನಾಗೇಂದ್ರರನ್ನ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿದ್ರು. ಇದೇ ಸಂದರ್ಭದಲ್ಲೇ MD ಪದ್ಮನಾಭ್ ಆಡಿಯೋ ಹೊರಬಂದಿರೋದು ತನಿಖೆಗೆ ಹೊಸ ಸ್ವರೂಪ ನೀಡಿರೋದು ಅಚ್ಚರಿಯೇನಿಲ್ಲ. ಇನ್ನು ತನಿಖೆಯ ಭಾಗವಾಗಿ MD ಪದ್ಮನಾಭ್ ಹಾಗೂ ಪರಶುರಾಮ್ ಕೂತು ಮಾತುಕತೆ ನಡೆಸಿದ ಈ ಖಾಸಗಿ ಹೋಟೆಲ್ನಲ್ಲಿ CCTV ಫುಟೇಜ್ಗಳು ಹಾಗೂ DVR ಅನ್ನ SIT ತಂಡ ಸೀಸ್ ಮಾಡಿದೆ. ಇದೇ ರೀತಿ ಇನ್ನೊಂದು ಕೆಫೆಯಲ್ಲೂ ಸಹ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಲಾಗ್ತಿದ್ದು, ಅದರ CCTV ಫುಟೇಜ್ ಅನ್ನು ಸಹ ಸೀಸ್ ಮಾಡಿರೋ ಬಗ್ಗೆ TV9ಗೆ ಮಾಹಿತಿ ಲಭ್ಯವಾಗಿದೆ. ಇದೆಲ್ಲದರ ನಡುವೆ ರಾಜಕೀಯವಾಗಿಯೂ ಸಹ ಈ ವಿಚಾರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಾ ಇದ್ದು, ವಿಪಕ್ಷ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸ್ತಾ ಇದ್ರೆ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ BK ಹರಿಪ್ರಸಾದ್ ಒಂದು ಹೆಜ್ಜೆ ಮುಂದೆ ಹೋಗಿ ವಿಪಕ್ಷದವರು ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡದೇ ಇದ್ರು ನಾವೇ ಪ್ರಸ್ತಾಪಿಸ್ತೀವಿ ಅಂತ ಹೇಳಿರೋದು ಹೊಸ ಟ್ವಿಸ್ಟ್ ಸಿಕ್ಕಂತಾಗಿದೆ. ಭ್ರಷ್ಟಾಚಾರದ ವಿಚಾರದಲ್ಲಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು 0 ಟಾಲರೆನ್ಸ್ ಅಂತ ಹೇಳಿದ್ದಾರೆ. ಅದು ಯಾರೇ ಎಷ್ಟೇ ದೊಡ್ಡವರಿದ್ರೂ ಸಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೆಚ್ಚು ಕಮ್ಮಿ ಆಗಿದ್ದರೆ, ವಿರೋಧ ಪಕ್ಷದವರು ವಿಫಲರಾದ್ರೂ ಸಹ ನಾವು ಆ ವಿಚಾರದಲ್ಲಿ ಮಾತಾಡಲಿಕ್ಕೆ ಎಚ್ಚರಿರ್ತೇವೆ. ಅದು ಅನ್ಯಾಯ ಆಗಬಾರ್ದು. ಲೂಟಿ ಹೊಡಿಯೋಕ್ಕೆ ಅಂತಲೇ ಮಾಡಿದ ಪ್ಲಾನು, ಸಿಸ್ಟಮೆಟಿಕ್ ಆಗಿ ಪ್ಲಾನ್ ಮಾಡಿದ್ರು. ಚಂದ್ರಶೇಖರ್ ಅವರ ಆತ್ಮಹತ್ಯೆಯಿಂದಾಗಿ ಪ್ರಕರಣ ಹೊರಗಡೆ ಬಂತು, ಇಲ್ಲದೇ ಇದ್ರೆ ಪ್ರಕರಣ ಹೊರಗಡೆ ಬರ್ತಿರ್ಲಿಲ್ಲ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ DCM DK ಶಿವಕುಮಾರ್, ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಇದರಲ್ಲಿ ಶಾಸಕರಾಗ್ಲಿ ಸಚಿವರಾಗ್ಲಿ ಹಸ್ತಕ್ಷೇಪ ಮಾಡಿಲ್ಲ ಎಂದಿದ್ದಾರೆ. ನಾವು ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದೀವಿ, ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು. ಆದರೆ ಈ ಪ್ರಕರಣದಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡಿ ಬರ್ತಿದೆ. ತನಿಖೆಯಲ್ಲೂ ಈ ವಿಷಯ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಸಚಿವರ ಕಚೇರಿಯ ಒತ್ತಡ ಹಾಕಿದ್ದು ಸತ್ಯವಲ್ಲವೇ? ಚಂದ್ರಶೇಖರ್ ಡೆತ್ ನೋಟ್ನಲ್ಲೂ ಸಚಿವರು ಎಂಬ ಪದ ಉಲ್ಲೇಖಕ್ಕೂ ಲಿಂಕ್ ಇದೆಯಾ? ಇನ್ನು ನೆಕ್ಕುಂಟಿ ನಾಗರಾಜ್ಗೂ ಈ ಅಧಿಕಾರಿಗಳಿಗೂ ಏನ್ ಲಿಂಕ್ ಇದೆ? ನೆಕ್ಕುಂಟಿ ನಾಗರಾಜ್ ಹಾಗೂ ರಾಜಕಾರಣಿ ಅಥವಾ ಸಚಿವರಿಗೆ ಲಿಂಕ್ ಇತ್ತ? ಅಕೌಂಟ್ಗೆ ಹಣ ವಾಪಸ್ ಪಡೆಯುತ್ತೇವೆ ಅನ್ನೋದಾದ್ರೆ ಅದಕ್ಕೆ ನಿಯಮವೇನು? ಇದಕ್ಕೂ ಯಾರ್ಯಾರ ಅಕೌಂಟ್ಗೆ ಹಣ ಹೋಗಿದೆ, ಯಾರ ಅಕೌಂಟ್ ಇಂದ ವಾಪಸ್ ಬಂತು? ಸರ್ಕಾರಿ ಹಣವನ್ನ ಖಾಸಗಿ ಅಕೌಂಟ್ಗೆ ಹಾಕೋದೇ ಅಪರಾಧವಲ್ವೇ? ಭಾರಿ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಗುವ ಹಿನ್ನೆಲೆ ಇಡಿ ತನಿಖೆ ಮಾಡಬೇಕಲ್ವೇ? ಈ ವಿಡಿಯೋ ತುಣುಕುಗಳನ್ನ ತನಿಖಾಧಿಕಾರಿಗಳು ಸಾಕ್ಷ್ಯವಾಗಿ ಪರಿಗಣಿಸ್ತಾರೆ. ಹೀಗೆ ಸಾಲು ಸಾಲು ಪ್ರಶ್ನೆಗಳು ಈ ಪ್ರಕರಣಕ್ಕೆ ತಳಕು ಹಾಕಿಕೊಂಡಿದ್ದು, ವಾಲ್ಮೀಕಿ ಹಗರಣ ರಾಜ್ಯದ ದೊಡ್ಡ ಹಗರಣವಾಗಿರೋದ್ರಲ್ಲಿ ಅನುಮಾನವೇ ಇಲ್ಲ. ಭ್ರಷ್ಟರೇ ಭ್ರಷ್ಟರಾಗಿ ಭ್ರಷ್ಟರಿಂದ ತುಂಬಿ ತುಳುಕುತ್ತಿರುವ ಈ ಹಗರಣ ನಿಜಕ್ಕೂ ತಾತ್ವಿಕ ಅಂತ್ಯಕ್ಕೆ ಹೋಗುತ್ತಾ ಅನ್ನೋದೇ ಅನುಮಾನ. ಸುನೀಲ್ ಜೊತೆ ಪ್ರಸನ್ನ, TV9 ಬೆಂಗಳೂರು.